ಚಂದ್ರಗ್ರಹಣದ ಬಗ್ಗೆ ನಿಮಗಿರುವಂತಹ ಪ್ರಶ್ನೆಗಳು ಏನೇ ಇದ್ರೂ ಸಹ ನೇರವಾಗಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು. ಗುರುಜಿ, ಇನ್ನು ರಾಜಕೀಯ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ವಿ. 3 ರತ್ನಗಳನ್ನ ಏನು ನಮ್ಮ ಭಾರತ ಕಳ್ಕೊಳ್ಳುತ್ತೆ ಅಂತ ನೀವು ಹೇಳಿದ್ರಿ. ಅದೇ ರೀತಿಯಾಗಿ ಇದೀಗ ರಾಜಕೀಯದಲ್ಲಿ ಸಿಎಂ ಆಗಿರ್ಬೋದು, ಡಿ.ಸಿ.ಎಂ ನಡುವೆ ಸಾಕಷ್ಟು ವಾದ ವಿವಾದಗಳಾಗಿರ್ಬೋದು, ಕುರ್ಚಿಗಾಗಿ ಫೈಟ್ ಆಗಿರ್ಬೋದು, ಸಾಕಷ್ಟು ನಡೀತಾ ಇದೆ. ಇಲ್ಲಿ ಏನಾದರೂ ಬದಲಾವಣೆ ಉಂಟಾಗತ್ತಾ? ಅದನ್ನೇ ನಾನು ಹೇಳಿದ್ದು ತಾಯಿ. ಯಾಕಂದರೆ ಸ್ವಸ್ಥಾನದಲ್ಲಿ ನಮ್ಮ ಮನೆಯಲ್ಲಿ ನಮಗೆ ಗೌರವ ಸಿಕ್ಕಲ್ಲ, ಅದೇ ಬೇರೆಯವರು ನಮಗೆ ಗೌರವ ಕೊಡ್ತಾ ಇರ್ತಾರೆ. ಉದಾಹರಣೆಗೆ ನಮ್ಮ ಮನೆಯನ್ನೇ ತಗೊಳ್ಳಿ. ನಮ್ಮ ಮನೆಯಲ್ಲಿ ಕೆಲವೊಂದು ನೀವು ಏನು ಹೇಳೋದೆಲ್ಲ ನಡೆದ್ಬಿಡುತ್ತಾ, ನೀವು ಹೇಳೋದೆಲ್ಲ ಆಗುತ್ತಾ ಅಂತಕ್ಕಂಥದ್ದು ಒಂಥರ ಹೀಯಾಳಿಸ್ತಾರೆ. ಆದರೆ ಬೇರೆಯವರು ಬಂದು ನಮಗೆ ಹತ್ರದಲ್ಲಿ ಹೇಳ್ತಾರೆ, ಗುರುಗಳೇ ನೀವು ಹೇಳಿದ್ದು ನಿಜ ಆಯಿತು, ನಿಮಗೆ ಇದೇ ತಿಂಗಳಲ್ಲೇ ನಿಮಗೆ ಒಂದು ಗುಡ್ ನ್ಯೂಸ್ ಹೇಳ್ತೀರಾ, ಇದೇ ತಿಂಗಳಲ್ಲೇ ನಿಮಗೆ ಮದುವೆ ಯೋಗ ಫಲ ಬಂದಿದೆ ಅಂತ ಹೇಳಿದ್ರಿ, ಅದಾಯಿತು, ನನಗೆ ಇದೇ ತಿಂಗಳಲ್ಲೇ ಆಕ್ಸಿಡೆಂಟ್ ಆಗುತ್ತೆ ಅಂತ ಹೇಳಿದ್ರಿ ಗುರುಜಿ, ಖಂಡಿತವಾಗಿ ಚೆನ್ನಾಗಾಯಿತು ಅಂತ ಬೇರೆಯವರು ಹೊಗಳ್ತಾರೆ. ಆದರೆ ಸ್ವಸ್ಥದಲ್ಲಿರ್ತಕ್ಕಂಥ ಸ್ವಂತ ಜಾಗದಲ್ಲಿರ್ತಕ್ಕಂಥವ್ರಿಗೆ ಮರ್ಯಾದೆನೇ ಇರಲ್ಲ. ಆದರೆ ಬೇರೆ ಪಕ್ಷದಲ್ಲಿ ನಿಮಗೆ ರತ್ನಗಂಬಳಿ ಹಾಕಿ ಆಹ್ವಾನ ಮಾಡ್ತಾರೆ. ಯಾಕೆ? ನಮ್ಮ ಒಂದು ಪಕ್ಷಕ್ಕೆ ಬರಲಿ, ಇಲ್ಲಿ ಒಂದು ರಾಜಭೋಜನ ಸಿಗ್ತಕ್ಕಂಥದ್ದು, ಇಲ್ಲಿ ಚೆನ್ನಾಗಿ ನಿಮ್ಮನ್ನು ನಾವು ಕಾಪಾಡ್ಕೊತೀವಿ ಅಂತಕ್ಕಂಥದ್ದು ಮುಂದಿನ ದಿನಮಾನಗಳಲ್ಲಿ ನಡೆಯುತ್ತೆ. ಖಂಡಿತವಾಗೂ ನೀವು ಊಹೆ ಮಾಡಿದ್ದೇ ಇರ್ತಕ್ಕಂಥದ್ದು. ಬೇರೆ ಪಕ್ಷಕ್ಕೆ ಬಂದು ಮುಖ್ಯಮಂತ್ರಿ ಆಗೋವಂಥ ಯೋಗ ಫಲ ಜಾಸ್ತಿ ಇರತಕ್ಕಂಥದ್ದು. ಆ ಪರಮೇಶ್ವರನ ಆಶೀರ್ವಾದ, ಆ ತಾಯಿಯ ಕಬ್ಬಾಳಮ್ಮನ ಆಶೀರ್ವಾದ ಸದಾ ಯಾವತ್ತೂ ಅವ್ರ ಮೇಲೆ ಇರುತ್ತೆ. ಅವರು ಬೇರೆ ಪಕ್ಷಕ್ಕೆ ಬಂದು ಮುಖ್ಯಮಂತ್ರಿ ಆಗೋದಂತೂ ಶತಸಿದ್ಧ, ಖಂಡಿತವಾಗಿ ಹಾಗೆ ಆಗುತ್ತೆ. ಮುಂದಿನ ದಿನಮಾನಗಳಲ್ಲಿ ಇದು ನಡೀತದೆ. ಅದೆಲ್ಲ ಯಾವ ಕೌತುಕದಿಂದ ನೀವು ನೋಡ್ತಾ ಇರಿ. ರಾಜಕೀಯದಲ್ಲಿ ಬದಲಾವಣೆಗಳು ಹಾಗೇ ಆಗುತ್ತೆ. ಕೆಲವರೆಲ್ಲರೂ ಈ ಬೇಡಕ್ಕೆ ಬೇಡ ಎಲೆಕ್ಷನ್ಗೆ ಹೋಗೋಣ ಅನ್ನೋ ಒಂದು ಮಟ್ಟಕ್ಕೂ ಹೋಗ್ಬೋದು, ಇಲ್ಲ ಬೇರೆ ಪಕ್ಷಕ್ಕೆ ಬಂದು ಮುಖ್ಯಮಂತ್ರಿಗಳು ಆಗ್ತಕ್ಕಂಥ ಯೋಗ ಫಲನೂ ಕೂಡ ಉಂಟಾಗ್ಬೋದು. ಇನ್ನು ಗುರುಜಿ, ನಾಳೆ ಮಂಗಳವಾರ ಹೋಲಿ ಹಬ್ಬ ಕೂಡ ಇದೆ. ಈ ಚಂದ್ರಗ್ರಹಣದಿಂದ ಏನಾದರೂ ಈ ಹಬ್ಬದ ಮೇಲೆ ಕರಿ ನೇರಳೇನಾದರೂ ಬೀಳ್ಬೋದಾ? ಖಂಡಿತವಾಗೂ ಹೋಳಿ ಹಬ್ಬದಲ್ಲಿ ಅಷ್ಟೊಂದು ಪರಿಣಾಮ ಏನು ಬೀಳಲ್ಲ. ಯಾಕಂದರೆ ನಮ್ಮ ಸನಾತನ ಧರ್ಮದಲ್ಲಿ ಹೋಲಿ ಹಬ್ಬ ಅಂತಕ್ಕಂಥದ್ದು ಶಿವನ ಕುರಿತು ತಪಸ್ಸನ್ನು ಮಾಡ್ತಾ ಇರಬೇಕಾದ್ರೆ ಪಾರ್ವತಿಗೋಸ್ಕರ, ಜಗನ್ಮಾತೆ ಸತಿಗೋಸ್ಕರ ಏಕಾಗ್ರ ಚಿತ್ತದಿಂದ ಪರಮೇಶ್ವರನ್ನು ಆ ತಪಶಕ್ತಿಯಿಂದ ಕುಂತ್ಕೊಂಡಾಗ ಏನಾದರೂ ಮಾಡಿ ಈ ತಪಸ್ಸನ್ನು ನಿಗ್ರಹಣೆ ಮಾಡಬೇಕು. ಪಾರ್ವತಿಯನ್ನು ತನ್ನ ಮಗನಿಗೆ ಕೊಟ್ಟು ಕಾರ್ತಿಕೇಯನನ್ನು ಜನ್ಮ ನೀಡ್ತಕ್ಕಂಥ ಈ ಒಂದು ರಾಕ್ಷಸರನ್ನು ಸಂಹಾರ ಮಾಡಬೇಕಂತ ಕಾರ್ತಿಕೇಯನನ್ನು ಮರುಜನ್ಮ ಸ್ಥಾಪನೆ ಮಾಡೋದಕ್ಕೋಸ್ಕರ ಮನ್ಮಥ ಆಗಿ ಬಂದು ಬಿಲ್ಲನ್ನು ಹೊಡೆದಾಗ ಅದು ಕಾಮನ ದಹನವಾಗಿರ್ತಕ್ಕಂಥದ್ದು. 3ನೇ ಕಣ್ಣಿನಿಂದ ಸುಟ್ಟಿರ್ತಕ್ಕಂಥದ್ದು ಪರಮೇಶ್ವರ. ಹಾಗಾಗಿ ಮತ್ತೆ ಮರುಜನ್ಮವನ್ನು ಕೊಟ್ಟು ಅವ್ರಿಗೆ ಸತಿಪತಿಗಳಾಗಿ ಇರತಕ್ಕಂಥ ಒಂದು ಸನ್ನಿವೇಶದಲ್ಲಿ ಶಿವಪುರಾಣದಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ಈ ಕಾಮನ ದಹನವನ್ನು ಮಾಡ್ತಕ್ಕಂಥದ್ದು ವಿಶೇಷತೆ ಏನಪ್ಪ ಅಂದರೆ, ನಮ್ಮ ದೇಹದಲ್ಲಿರ್ತಕ್ಕಂಥ ಹರಿಷಡ್ ವರ್ಗಗಳು ಕಾಮನ ದಹನ ಆಗ್ತಕ್ಕಂಥದ್ದು. ಅಂದರೆ ಪೌರ್ಣಮಿ ದಿನ ಕಾಮನ ದಹನವನ್ನು ಏನಕ್ಕೆ ಮಾಡ್ತೀವಿ ಅಂದರೆ, ನಮ್ಮಲ್ಲಿರ್ತಕ್ಕಂಥ ಕಾಮ, ಕ್ರೋಧ, ಮದ, ಲೋಭ, ಮತ್ಸರ ಇವನ್ನೆಲ್ಲ ವೈರತ್ವ ಏನಿದೆ ಹರಿಷಡ್ ವರ್ಗಗಳು ಇವೆಲ್ಲ ನಶಿಸಿ ಹೋಗಿ ಒಳ್ಳೆ ಜೀವನದಲ್ಲಿ ನಾವು ಒಂದು ಮನುಷ್ಯರಾಗಿ ಬಾಳೋಣ ಅನ್ನೋ ಉದ್ದೇಶದಿಂದ ಕಾಮ ದಹನವನ್ನು ಮಾಡ್ತಕ್ಕಂಥದ್ದು. ಸುಮ್ಮನೆ ಆಗಿ ಮಾಡಿಲ್ಲ ಹಿರಿಯರು. ನಮ್ಮಲ್ಲಿರ್ತಕ್ಕಂಥ ಹರಿಷಡ್ ವರ್ಗಗಳನ್ನು, ಆ ಕಾಮನೆಗಳನ್ನೆಲ್ಲ ದೂರ ಮಾಡಿ ಒಳ್ಳೆ ನಡವಳಿಕೆ ಇರ್ತಕ್ಕಂಥ ಒಂದು ವ್ಯಕ್ತಿಯಾಗಿ ಪ್ರಪಂಚಕ್ಕೆ ಕಾಣಿಸ್ಕೊಳ್ಳಿ. ಕಡೆಯಾಗಿ ಪಕ್ಷ ಪ್ರಪಂಚಕ್ಕೆ ಏನೂ ಮಾಡಿಲ್ಲ ಅಂದರೆ ತನ್ನ ಕುಟುಂಬಕ್ಕೋಸ್ಕರ ಒಬ್ಬ ತಂದೆಯಾಗಿ, ಒಬ್ಬ ಹಿತೈಷಿಯಾಗಿ, ಒಬ್ಬ ಸ್ನೇಹಿತನಾಗಿ, ಒಬ್ಬಳೆ ಗಂಡನಾಗಿ, ಒಂದು ಒಳ್ಳೆಯ ಹೆಂಡತಿಯಾಗಿ ಆ ಜೀವನವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು, ತನ್ನ ಸಂಸಾರಕ್ಕಾಗಿ ಕಾಮದಹನವನ್ನು ಮಾಡ್ತಕ್ಕಂಥದ್ದು ಹೋಳಿ ಹುಣ್ಣಿಮೆಯ ಒಂದು ಆ ದಿನ. ಆ ಹೋಳಿ ಹುಣ್ಣಿಮೆ ಅಂತಕ್ಕಂಥದ್ದು ಹೋಳಿ ಹಬ್ಬ ಆಚರಣೆ ಮಾಡ್ತಕ್ಕಂಥದ್ದು. ಇನ್ನು ಬಣ್ಣವನ್ನು ಮಾಡಿದಾಗ ಆ ಬಣ್ಣದಲ್ಲಿರ್ತಕ್ಕಂಥ ಕೆಲವೊಂದು ಬಣ್ಣಗಳಲ್ಲಿ ನಮಗೆ ಆ ವೇರಿಯೇಷನ್ ಕೊಡ್ತಕ್ಕಂಥದ್ದು ಜಾಸ್ತಿ. ಹಾಗಾಗಿ ಬಣ್ಣವನ್ನು ಇರ್ತಾಗ ನಮಗೆ ನೋಡಿ, ಒಂದು ಹಣೆಗೆ ತಿಲಕವನ್ನು ಇಟ್ಟಾಗಲೂ ಕೂಡ ಆ ಹೆಣ್ಮಗಳು ಎಷ್ಟು ಚೆನ್ನಾಗಿ ಕಾಣ್ತಾಳೆ. ಹಾಗಾಗಿ ಈ ಹೋಳಿ ಹುಣ್ಣಿಮೆಯ ದಿನ ನಾವು ಬಣ್ಣಗಳನ್ನು ಹಚ್ಕೊಂಡು ಆ ಕಾಮನೆಗಳನ್ನೆಲ್ಲ ದೂರ ಮಾಡಿ, ಹರಿಷಡ್ ವರ್ಗಾದಿಗಳನ್ನೆಲ್ಲ ದೂರ ಮಾಡಿ ಒಬ್ಬ ಒಳ್ಳೆಯ ಮೂರ್ತಿಯಾಗಿ ಪ್ರಪಂಚಕ್ಕಾಗಲಿ ಮನೆಗಾಗಲಿ ಬೆಳಗಲಿ ಅನ್ನೋದಕ್ಕೋಸ್ಕರನೇ ಈ ಹೋಳಿ ಹುಣ್ಣಿಮೆಯ ಒಂದು ಪ್ರತೀತಿ. ಗುರುಜಿ, ಸಾಕಷ್ಟು ಜನ ಗ್ರಹಣ ಅಂದ ತಕ್ಷಣ ಭಯ ಪಡ್ತಾರೆ. ನಿಜವಾಗ್ಲೂ ಈ ಬಾರಿ ಬರ್ತಾ ಇರುವಂತಹ ಗ್ರಹಣದ ಹೆಸರುಗಳನ್ನ ಕೇಳ್ತಾ ಇದ್ರೇ ಸಿಕ್ಕಾಪಟ್ಟೆ ಭಯಂಕರವಾಗಿದೆ, ಭಯಾನಕವಾಗೂ ಇದೆ. ಇನ್ನು ಈ ಗ್ರಹಣದಿಂದ ಯಾವೆಲ್ಲ ರಾಶಿ ಮೇಲೆ ಪರಿಣಾಮ ಬೀರ್ಬೋದು? ಖಂಡಿತ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ ಮಗನೇ. ಮೊದಲಿಗೆ ಭಯ ಪಡೋವಂಥದ್ದೇನಿಲ್ಲ. ಯಾಕೆ ಭಯ ಪಡಬೇಕು ಅಂತಂದರೆ, ಈ ಚಂದ್ರಗ್ರಹಣ ಬಂದಿರತಕ್ಕಂಥದ್ದು ಕೇತುಗ್ರಸ್ತ ಚಂದ್ರಗ್ರಹಣ. ಅದರಲ್ಲೂ ಸಿಂಹ ರಾಶಿಯಲ್ಲಿ ಪುಬ್ಬ ನಕ್ಷತ್ರದಲ್ಲಿ ಸಾಯಂಕಾಲ ಕಾಣಿಸಿಕೊಳ್ತಕ್ಕಂಥ
ಈ ಕೇತುಗ್ರಸ್ತ ಚಂದ್ರಗ್ರಹಣ. ಈ ಸಿಂಹರಾಶಿಗೆ ಅಧಿಪತಿ ಯಾರು? ಸೂರ್ಯಗ್ರಹ. ಸೂರ್ಯಗ್ರಹನ ಅಧಿಪತಿಯಾಗಿರ್ತಕ್ಕ ಆ ಸಿಂಹರಾಶಿಯಲ್ಲಿ 3 ನಕ್ಷತ್ರಗಳು, ಪುಬ್ಬ ನಕ್ಷತ್ರಗಳ ಮಕೆ ನಕ್ಷತ್ರದಲ್ಲಿ ಈ ಒಂದು 2 ನಕ್ಷತ್ರಗಳಲ್ಲಿ ಸ್ವಲ್ಪ ವ್ಯತಿರಿಕ್ತವಾಗಿರ್ತಕ್ಕಂಥ ಆ ರಾಶಿ ನಕ್ಷತ್ರದಲ್ಲಿರ್ತಕ್ಕಂಥವ್ರಿಗೆ. ಇನ್ನು 12 ರಾಶಿಗಳಿಗೆ 27 ನಕ್ಷತ್ರಗಳಲ್ಲಿ ಒಂದೊಂದು ರಾಶಿಗೂ ಒಂದೊಂದು ರೀತಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಫಲವನ್ನು ಕೊಡ್ತಕ್ಕಂಥದ್ದು. ಮೊದಲನೇದಾಗಿ ನಾವು ನೋಡೋಕೆ ಹೋದಾಗ ಮೇಷರಾಶಿಗೆ ತೊಂದರೆ ಆಗ್ತಕ್ಕಂಥದ್ದು ಜಾಸ್ತಿ. ಅದರಲ್ಲೂ 3 ನಕ್ಷತ್ರಗಳಿರ್ತಕ್ಕಂಥದ್ದು ಅಶ್ವಿನಿ, ಭರಣಿ, ಕೃತಿಕಾ ನಕ್ಷತ್ರದಲ್ಲಿ ಮೇಷರಾಶಿಲಿ ಒಂದು ಕೆಡಕನ್ನು ಆಗ್ತಕ್ಕಂಥದ್ದು, ಮಾನಸಿಕವಾಗಿ ಹಿಂಸೆ ಆಗ್ತಕ್ಕಂಥದ್ದು, ನೋವಾಗ್ತಕ್ಕಂಥದ್ದು ಜಾಸ್ತಿ. ನೀವೆಲ್ಲ ಏನು ಮಾಡಿ ಅಂತಂದರೆ ಗ್ರಾಮ ದೇವತೆಗಳ ಮೊರೆ ಹೋಗಬೇಕು, ಕುಲದೇವರುಗಳ ಮೊರೆ ಹೋಗಬೇಕು. ಅಲ್ಲಿ ಒಂದು ಉಡಿ ತುಂಬೋದಾಗಲಿ, ಗ್ರಾಮದಲ್ಲಿ ಅನ್ನದಾನಗಳನ್ನು ಮಾಡ್ತಕ್ಕಂಥದ್ದು, ಅಲ್ಲಿ ಬೆಲ್ಲದ ಆರತಿಯನ್ನು ಮಾಡ್ತಕ್ಕಂಥದ್ದು, ಅಚ್ಚು ಬೆಲ್ಲ ಇಟ್ಟು ತುಪ್ಪದ ಬತ್ತಿಯನ್ನು ಇಟ್ಟು ಅಡಿಕೆ ತಟ್ಟೆ ಒಳಗಡೆ ಅಕ್ಕಿಯನ್ನು ಹಾಕಿ ಕೆಳಗಡೆ ಮನಸ್ಕಾರಕ ಚಂದ್ರ ಇಟ್ಟು ಆ ಬೆಲ್ಲದ ಒಂದು ಅಚ್ಚು ಬೆಲ್ಲಗಳಲ್ಲಿ ತುಪ್ಪದ ದೀಪಗಳನ್ನಿಟ್ಟು ಆರತಿಯನ್ನು ಮಾಡ್ತಕ್ಕಂಥದ್ದು, ಪೌರ್ಣಮಿ ಸಮಯದಲ್ಲಿ ಮಾಡ್ತಕ್ಕಂಥದ್ದು, ಮಂಗಳವಾರ ಶುಕ್ರವಾರ ಮಾಡ್ತಕ್ಕಂಥದ್ದು. ಈ 3 ನಕ್ಷತ್ರದವರು ತುಂಬ ಒಳ್ಳೆಯದು. ಇನ್ನು ವೃಷಭ ರಾಶಿಗೆ ನಾವು ಹೋದಾಗ ಖಂಡಿತವಾಗಿ ವೃಷಭ ರಾಶಿಯಲ್ಲಿ ಒಳ್ಳೆ ಯೋಗಕಾರಕನಾಗಿರ್ತಕ್ಕಂಥ ಶುಕ್ರ ದಶೆ ನಿಮಗಿರುತ್ತೆ. ಭೂಮಿಕಾರಕನಾಗಿರ್ತಕ್ಕಂಥವನು ಆ ವಾರಾಹಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಮಾಡಿ ಭೂಮಿ ಖರೀದಿ ಆಗುತ್ತೆ. ಯಾರ್ಯಾರು ಸೈಟ್ಗಳಿಲ್ವೋ ಅವ್ರಿಗೆಲ್ಲ ಸೈಟು ಖರೀದಿ ಮಾಡ್ತಕ್ಕಂಥ ಯೋಗ ಫಲ ಜಾಸ್ತಿ ಇರುತ್ತೆ. ವಾಹನಗಳು ತಗೊಳ್ತೀರಿ, ಭೂಮಿ ಖರೀದಿ ಮಾಡ್ತೀರಿ. ಮದುವೆ ಯಾರ್ಯಾರು ವಿಳಂಬ ಆಗಿರ್ತದೆ ಅವ್ರಿಗೆಲ್ಲ ಮದುವೆ ನಡೀತಕ್ಕಂಥದ್ದು. ಯಥೇಚ್ಛವಾಗಿ ಓದಿ, ಗುರುಗಳೇ ನಾನು ಇಷ್ಟು ಓದಿದ್ದೀನಿ, ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀನಿ, BSc ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ, ಆದರೆ ನನಗೊಂದು ಇಂಜಿನಿಯರಿಂಗ್ ಮಾಡಿದ್ದೀನಿ, ನನಗೊಂದು ಕೆಲಸ ಸಿಗ್ತಾಯಿಲ್ಲ ಅಂತ ಯಾರ್ಯಾರು ಇರ್ತೀರಿ, ಖಂಡಿತವಾಗೂ ಈ ವರ್ಷದಲ್ಲಿ ನಾನು ಹೇಳಿದ್ದ ಅನುಷ್ಠಾನಗಳನ್ನು ಮಾಡ್ಕೊಳ್ಳಿ. ಲಕ್ಷ್ಮೀನರಸಿಂಹ ದೇವಸ್ಥಾನದಲ್ಲಿ 1/4 kg ಅವರೆ ಬೇಳೆಯನ್ನು, ತುಳಸಿಯನ್ನು ದಾನವಾಗಿ ಕೊಡಿ. ಅಲ್ಲೊಂದು ಸಂಕಲ್ಪ ಮಾಡ್ಕೊಳ್ಳಿ. ಹೈಗ್ರೀವನ ಉಪಾಸನೆ ಮಾಡ್ತಕ್ಕಂಥದ್ದು, ಹೈಗ್ರೀವನ ದರ್ಶನ ಮಾಡ್ತಕ್ಕಂಥದ್ದು ಮಾಡಿ. ಅವಾಗ ಖಂಡಿತವಾಗೂ ನಿಮಗೆ ಯೋಗ ಬಲ ಬರತಕ್ಕಂಥದ್ದು, ಆ ಒಂದು ಕೆಲಸ ಆಗ್ತಕ್ಕಂಥದ್ದು. ಇನ್ನು ಮುಂದಿನ ರಾಶಿ ಬಗ್ಗೆ ಮತ್ತೆ ಮಾತಾಡ್ತಾ ಹೋಗೋಣ. ಇವಾಗ ಒಂದು ಕರೆ ಇದೆ, ತಗೊಳ್ಳೋಣ. ಮಾತಾಡೋಣ. ಹಲೋ ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಹಲೋ, ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಅಮ್ಮ, ಕೇಳಿಸ್ತಾ ಇದೆಯಾ? ಹಾ ಮೇಡಮ್, ಕೇಳಿಸ್ತಾ ಇದೆ. ಮಾತಾಡಿತಾ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಅರಸೀಕೆರೆಯಿಂದ ಕಾಲ್ ಮಾಡ್ತಾ ಇದೀವಿ. ಯಾರ ಬಗ್ಗೆ ಕೇಳಬೇಕಾಯ್ತು ತಾಯಿ? ಅರಸೀಕೆರೆಯಿಂದ ಮಾತಾಡ್ತಾ. ಹೌದು, ಯಾರ ಬಗ್ಗೆ ಕೇಳಬೇಕಾಯ್ತಮ್ಮ? ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಾಗಿತ್ತು. ಅವ್ರ ಹೆಸರು ನಕ್ಷತ್ರ ಗೊತ್ತಾ ತಾಯಿ? ಹಾ ಸರ್, ಗೊತ್ತು. ಹೇಳಿ, ಅವ್ರ ಹೆಸರು ನಕ್ಷತ್ರ ಹೇಳಿ. ಅವ್ರ ಹೆಸರು ವಿಶ್ವನಾಥ್ ಅಂತ. ಹಾಂ, ರೋಹಿಣಿ ನಕ್ಷತ್ರ, ವೃಷಭ ರಾಶಿನಾ? ಹಾ. ನಿಮ್ಮದು ಸವಿತಾನೇನಾ? ಹಾ, ಸವಿತಾ ನಮ್ಮ ಹೆಸರು. ನೋಡಿ, ನಿಮ್ಮ ಇಬ್ಬರು ರಾಶಿಯಲ್ಲೂ ಕೂಡ ವ್ಯತ್ಯಾಸಗಳಿದ್ದಾವೆ. ಅದನ್ನು ಕೇಳಿಸ್ಕೊಳ್ಳಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ನೋಡಿ, ನಿಮ್ಮದು ಕುಂಭರಾಶಿ, ಶತಬೀಜ ನಕ್ಷತ್ರ. ಅವ್ರದ್ದು ಬಂದು ರೋಹಿಣಿ ನಕ್ಷತ್ರ, ವೃಷಭ ರಾಶಿ. ಹಾಗಾಗಿ ನೋಡಿ, ರಾಕ್ಷಸಗಣ ಹೆಣ್ಮಗಳು ರಾಕ್ಷಸಗಣ ಬಂದಾಗ ಗಂಡು ಮಗ ನಿಮ್ಮ ಯಜಮಾನರು ಮನುಷ್ಯ ಗಣದಲ್ಲಿ ಕೂತ್ಕೊಂಡಾಗ ನಿಮ್ಮ ಮನೆಯಲ್ಲಿ ನೆಮ್ಮದಿ ಅನ್ನೋದೇ ಇರಲ್ಲ. ದುಡ್ಡು ಕಾಸು ನಿಲ್ಲಲ್ಲ, ನೆಮ್ಮದಿ ಇರಲ್ಲ, ದುಡ್ಡು ಕಾಸು ಅರ್ಜೆಂಟಾಗಿ ಯಾವುದು ಇದಾಗಲ್ಲ, ಮಾನಸಿಕವಾಗಿ ಕುಗ್ಗೋಗ್ತಾ ಇರ್ತಾರೆ. ದಿನೇ ಅಭಿವೃದ್ಧಿ ಪಥದಲ್ಲೇ ಹೋಗಲ್ಲ. ಹಾಗಾಗಿ ಮನೆ ಒಳಗಡೆ ಯಾವುದೇ ರೀತಿಯಾದ ಒಂದು ಶುಭ ಕಾರ್ಯ ಆದಾಗಲೂ ಕೂಡ ಗಲಾಟೆ ಆಗ್ತಕ್ಕಂಥದ್ದು ಜಾಸ್ತಿ. ಊಟಕ್ಕೆ ಕೂತ್ಕೊಳ್ಬೇಕಾದ್ರಾಗಲಿ ಒಂದು ಬೇರೆಯವ್ರಿಗೆ ವಿಚಾರ ಎತ್ಕೊಂಡು ಸುಮ್ಮನೆ ವಿನಾಕಾರಣ ಜಗಳ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ ಮನೆಯಲ್ಲಿ. ಯಾಕಂದರೆ ಬೇಡದೇ ಇರೋ ವಿಚಾರಗಳಿಗೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಂಡು ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇದ್ದಂಗೆ ಆಗ್ತಾ ಇದೆ. ನೀವಿಬ್ಬರು ಸೇರಿ ದಯವಿಟ್ಟು ನೀವು ಅರಸೀಕೆರೆಯವರೇ ಆಗಿರೋದ್ರಿಂದ ಜೇನ್ಕಲ್ ಸಿದ್ದೇಶ್ವರ, ಆ ಜೇನ್ಕಲ್ ಸಿದ್ದೇಶ್ವರನಿಗೆ ಸೋಮವಾರದ ದಿನ ರುದ್ರಾಭಿಷೇಕ ಮಾಡಿಸಿ. ಖಂಡಿತವಾಗೂ ತುಂಬಾ ಚೆನ್ನಾಗಿರ್ತೀರ. ಸೋಮವಾರ ಅಂದ್ರೆ ಮುಂದಿನ ಸೋಮವಾರ. ಖಂಡಿತವಾಗೂ ಮಾಡಿ, ತುಂಬಾ ಚೆನ್ನಾಗಿ ಆಗ್ತೀರ ನೀವು. ಒಳ್ಳೇದಾಗುತ್ತೆ ನಿಮ್ಗೆ ಕರೆ ಮಾಡಿದ್ದಕ್ಕೆ. ಗುರುಜಿ, ಇಲ್ಲಿ ಇದು 101 ಎಡೆ ಹಾಕಿಸ್ತಾರೆ. ರುದ್ರಾಭಿಷೇಕದ ಜೊತೆಗೆ 101 ಎಡೆನೂ ಹಾಕಿಸ್ತಾರೆ ಗುರುಜಿ. ಖಂಡಿತ ಮಾಡಿಸಿ, 101 ಎಡೆ ಸೇವೆ ಮಾಡಿಸಿ, ಖಂಡಿತವಾಗಿ ಒಳ್ಳೇದಾಗುತ್ತೆ. ಯಾರಿಗೆ ಸ್ವಾಮಿಗೆ ಮಾಡಿಸ್ತಾರ, ಆಂಜನೇಯನ್ ಮಾಡಿಸ್ತಾರ 101 ಎಡೆ ಸೇವೆ? ಅದು ಜೇನ್ಕಲ್ ಸಿದ್ದಪ್ಪ ಅಂತಾನೆ ಇದೆ ಗುರುಜಿ, ಹಂಗಾಗಿ ದೇವರಿಗೆ ಮಾಡೋದು. ಖಂಡಿತವಾಗಿ ಮಾಡಿಸಿ, ಪರವಾಗಿಲ್ಲ, ಒಳ್ಳೇದಾಗುತ್ತೆ ನಿಮ್ಗೆ. ಇನ್ನೊಂದು ಕೇಳ್ಬೇಕು, ನಾವು ಹೋಟ್ಲು ಮಾಡೋದ್ರಿಂದ ಎಲ್ಲಿ ಮಾಡಿದ್ರು ನಮಗೆ ನಷ್ಟನೇ ಆಗ್ತಾ ಇದೆ ಗುರುಜಿ, ಲಾಭ ಅಂತಾನೆ ಇಲ್ಲ.
ನೀವು ಸರಿಯಾದ ಒಂದು ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ, ಗಂಡ ಹೆಂಡ್ತಿರು ಇಬ್ಬರು ಕೂತ್ಕೊಂಡು ಒಂದು ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ ಯಾವ ರೀತಿ ಮಾಡಬೇಕು ಅಂತ. ನಿಮ್ಗೆ ಒಂದೇ ಒಂದು ಅನುಷ್ಠಾನ ಹೇಳ್ತೀನಿ, ಮಾಡ್ಕೊಳ್ಳಿ ತಾಯಿ. ಹೇಳಿ ಗುರುಜಿ. ಅಕ್ಕಿ ತಗೊಂಡು ಸ್ವಲ್ಪ ತುಪ್ಪ ಮತ್ತು ಅರಿಶಿನ ಕಲಿಸ್ಕೊಂಬಿಡಿ, ಅಕ್ಷತೆ ಮಾಡ್ಕೊಳ್ಳಿ ಅಕ್ಕಿನ. ಹಾ ಗುರುಜಿ. ಅರಿಶಿನ ಮತ್ತು ತುಪ್ಪ ಅಕ್ಕಿ ಮೂರನ್ನು ಕಲಿಸ್ಕೊಳ್ಳಿ ಅರಿಶಿನದಲ್ಲಿ. ಆಯ್ತು ಗುರುಜಿ. ಜಾಸ್ತಿ ತುಪ್ಪ ಹಾಕೋದು ಬೇಡ, 2 ಡ್ರಾಪ್ ಹಾಕ್ಬೇಕಷ್ಟೇ ಒಂದು ಇಡೀ ಅಕ್ಕಿಗೆ. ಹಾ ಅದಕ್ಕೆ ಬಿಳಿ ಸಾಸಿವೆ, ಗಂಧಿ ಅಂಗಡಿಯಲ್ಲಿ ಹೋಗ್ಬಿಟ್ಟು ಬಿಳಿ ಸಾಸಿವೆ ಕೇಳಿ, ಆಯ್ತು ಗುರುಜಿ. ಒಂದು 20 ಗ್ರಾಮು ಇಲ್ಲ 25 ಗ್ರಾಮ್ ಬಿಳಿ ಸಾಸಿವೆ ಕೇಳಿ. ಹಾ ಹಾ ಆ ಬಿಳಿ ಸಾಸಿವೆ ಮತ್ತು ಈ ಅಕ್ಷತೆ ಎರಡನ್ನೂ ನಿಮ್ಮ ಹೋಟ್ಲು ಮುಂದ್ಗಡೆ ಕಸ್ಟಮರ್ ಬರ್ತಾರಲ್ವಾ, ಹಾ ಹಾ ಈ ಉಂಗುರದ ಬೆರಳಿನಿಂದ ಒಂದೊಂದು ಚಿಟಿಕೆ ಹಾಕೊಂತ ಬನ್ನಿ ಡೈಲಿ. ಅಂದ್ರೆ ಬಂದಿರೋ ಕಸ್ಟಮರ್ಗಳಿಗೆ ಮೇಲ್ ಹಾಕ್ಬೇಕಂತಲ್ಲ. ಆಹಾ, ತಿರ್ಗಾಡ್ತಿರ್ತಾರಲ್ಲ ಆ ಜಾಗದಲ್ಲಿ, ಹಾ ಹೋಟ್ಲು ಮುಂದ್ಗಡೆ ಕಸ್ಟಮರ್ ಬರ್ತಾರಲ್ವಾ ಹಾ 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 ಆ ಟೈಮಲ್ಲಿ, ಅಂದರೆ ಅವರು ಯಾರು ತಿರ್ಗಾಡ್ತಿರ್ತಾರೆ ಅಂಗಡಿ ಮುಂದೆ ಹಾಕೊಳ್ಳಿ ಸಾಕು, ಅವ್ರು ಬರಲಿ ಬಿಡಲಿ. ಆಯ್ತು ಗುರುಜಿ. ನೀವು ಅಂಗಡಿ ಮುಂದೆ ಹಾಕೊಳ್ಳಿ, ನಿಮ್ಗೆ ವಿಶೇಷವಾಗಿ ಧನಲಾಭ ಆಗುತ್ತೆ, ವಶೀಕರಣ ಆಗುತ್ತೆ, ಆಕರ್ಷಣೆ ಆಗುತ್ತೆ. ನಿಮ್ಮ ಹೋಟ್ಲಲ್ಲಿ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇದು ಯಾರ್ಯಾರು ನೋಡ್ತಿರ್ತಾರೆ, ಯಾರ್ಯಾರು ಅಂಗಡಿಗಳು ಮಡಗಿರ್ತಾರೋ ಅವ್ರಿಗೆಲ್ಲ ನಿಮ್ಮ ಮುಖಾಂತರ, ನೀವು ಕೇಳಿದ ಪ್ರಶ್ನೆ ಮುಖಾಂತರ ಅವ್ರಿಗೆಲ್ಲ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಬಿಸ್ನೆಸ್ಸು ಚೆನ್ನಾಗಾಗುತ್ತೆ. ಕರೆ ಮಾಡಿದ್ದಕ್ಕೆ ಒಳ್ಳೆಯದಾಗಲಿ, ತಮಗೆ ಧನ್ಯವಾದಗಳು ಗುರುಜಿ. ಒಳ್ಳೆಯದಾಗಲಿ. ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕೆ. ಗುರುಜಿ, ಇನ್ನು ನೀವು ಏನು ಚಂದ್ರಗ್ರಹಣದ ಸಮಯದಲ್ಲಿ ಯಾವ ರಾಶಿಗೆ ಶುಭ ಯಾವ ರಾಶಿಗೆ ಅಶುಭ ಅನ್ನೋದ್ರಲ್ಲಿ ಮೇಷ ಮತ್ತು ವೃಷಭ ರಾಶಿ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಈ ರಾಶಿಯವರಿಗೆ ಈ ಚಂದ್ರಗ್ರಹಣದ ಸಮಯದಲ್ಲಾಗಿರ್ಬೋದು ಅಥವಾ ಚಂದ್ರಗ್ರಹಣದ ನಂತರದಲ್ಲಾಗಿರ್ಬೋದು ಶುಭನಾ ಅಶುಭನಾ? ಖಂಡಿತವಾಗೂ ಮಿಥುನ ರಾಶಿಯವರಿಗೆ ಗುರುನೇ ಅಧಿಪತಿಯಾಗಿರೋದ್ರಿಂದ ಮನಸ್ಕಾರಕ ಚಂದ್ರನೂ ಕೂಡ ಅಲ್ಲಿ ಪಂಚಮ ಸ್ಥಾನದಲ್ಲಿರ್ತಕ್ಕಂಥದ್ದು, ವಕ್ರದಲ್ಲಿ ಗುರು ಇರ್ತಕ್ಕಂಥದ್ದು ಮಿಶ್ರ ಫಲ ಕೊಡ್ತಕ್ಕಂಥದ್ದು. ಪಾಪ ಅಭಿವೃದ್ಧಿನೇ ಆಗಲ್ಲ, ಸಂಪಾದನೆ ಮಾಡಿರೋದಲ್ಲ ಹಂಗೆ ಕ್ಷೀಣಿಸ್ತಾ ಇರ್ತದೆ. ಅವರು ಎಲ್ಲ ಯಾರು ಏನೇನು ಮಾಡ್ಕೋಬೇಕು ಅನುಷ್ಠಾನಗಳನ್ನು ಅಂದಾಗ ಈ 3 ನಕ್ಷತ್ರದಲ್ಲಿರ್ತಕ್ಕಂಥ ಮೃಗಶಿರ ನಕ್ಷತ್ರ, ರೋಹಿಣಿ ನಕ್ಷತ್ರದಲ್ಲಿ, ಪುನರ್ವಸು ನಕ್ಷತ್ರದವರು ಮಿಥುನ ರಾಶಿಯಲ್ಲಿ ನೀವು 3 ಜನ ಕೂಡ ಯಾರ್ಯಾರು ಈ ಮಿಥುನ ರಾಶಿಯಲ್ಲಿ ಜನನ ಆಗಿರ್ತೀರಿ ನಕ್ಷತ್ರದಲ್ಲಿ, ಅವರೆಲ್ಲ ದತ್ತನ ಆಲಯಕ್ಕೆ ಹೋಗ್ತಕ್ಕಂಥದ್ದು ಉತ್ತಮ. ದತ್ತನ ಮಂತ್ರಗಳನ್ನು ಪಠನೆ ಮಾಡ್ತಕ್ಕಂಥದ್ದು. ಆಕಾರ ಉಕಾರ ಮಕಾರ, ಆಕಾರದಲ್ಲಿ ಬ್ರಹ್ಮ ವಿಷ್ಣು, ಉಕಾರದಲ್ಲಿ ವಿಷ್ಣು, ಮಕಾರದಲ್ಲಿ ಪರಮೇಶ್ವರನಿರ್ತಕ್ಕಂಥ ಸಾನ್ನಿಧ್ಯ. ಆಕಾರ ಮೂಲ ರೂಪೇಣ ಉಕಾರ ಸ್ತಂಭ ಶಾಖಿಣೆ ಮಕಾರ ಫಲಪುಷ್ಪಾಯ ವೃಕ್ಷರಾಜಾಯತೆ ನಮಃ. ಆ ಅತ್ತಿ ಮರದ ಹತ್ರ, ಅರಳಿ ವೃಕ್ಷದ ಹತ್ರ ಕುಂತ್ಕೊಂಡು ಜಪ ತಪಗಳನ್ನು ಮಾಡಿದಾಗ, ಅನುಷ್ಠಾನಗಳನ್ನು ಮಾಡಿದಾಗ, ತುಪ್ಪದ ದೀಪಗಳನ್ನು ಅಂಟಿಸಿದಾಗ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಈ ರಾಶಿಯಲ್ಲಿರ್ತಕ್ಕಂಥವ್ರು ಈಶಾನ್ಯ ದಿಕ್ಕಿಗೆ ಹರಿತಾ ಇರ್ತಕ್ಕಂಥ ಬೇರಿಗೆ, ಅರಳಿ ಮರದ ಬೇರಿಗೆ ಹಾಲು ಮತ್ತು ತುಪ್ಪವನ್ನು ಹಾಕಿದಾಗ ಯಥೇಚ್ಛವಾಗಿರ್ತಕ್ಕಂಥ ಯಾರ್ಯಾರು ಸಂತಾನ ಏನರಾಗಿರ್ತಾರೆ